ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ 5,000 ಜನರಿಗೆ. ಪಶು ಆಸ್ಪತ್ರೆಗಳು 5,000 ಪಶುಗಳಿಗೆ ಒಂದು ಆಸ್ಪತ್ರೆ ಇರಬೇಕೈತೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ 35ರಿಂದ 40 ಏನು 1,000ಕ್ಕೆ ಪಶು ಆರೋಗ್ಯ ಕೇಂದ್ರ ಇದೆ. ಉತ್ತರ ಕನ್ನಡ ಕಾರವಾರನಲ್ಲಿ ಎಷ್ಟೋ ವರ್ಷದಿಂದ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡ್ಬೇಕಂತೇಳಿ ಪ್ರಧಾನಮಂತ್ರಿಗಳು ರಕ್ತದಿಂದ ಬರೆದುಕೊಡುವಂಥದ್ದು ಅಲ್ಲಿ ಅದಕ್ಕೆ ಡಾಕ್ಟರ್ಸ್ ಅಧಿಕಾರ ಮಾಡಿದ್ರು. ಇನ್ನೂವರೆಗೆ ಯಾವ ಸರ್ಕಾರನೂ ಇವತ್ತು ಮಾಡದೇ ಇರುವಂಥ ಪರಿಸ್ಥಿತಿಯಲ್ಲಿ ಅಧ್ಯಕ್ಷರೇ ಇವತ್ತು ನಾ ಹೇಳಿದೆ ಏನು ನೀರಾವರಿ ಭಾಳ ಪ್ರಮುಖವಾದಂಥ ನೀರಾವರಿ ಬಗ್ಗೆ ನಾನು ಬರ್ತೇನೆ. ಇಲ್ಲೇನಾಗಿದೆ ನೀರಾವರಿ ಹೇಳಿದ್ರು ನಿನ್ನೆ ಉಪಮುಖ್ಯಮಂತ್ರಿಗಳು 1,20,000 ಕೋಟಿ ರೂಪಾಯಿ ಬೇಕು. ಇವ್ರು ಎಷ್ಟು ಹಣ ಇಟ್ಟಿದ್ದಾರೆ ಈಗ ಹೇಳಿದ್ರು ಇನ್ನು 2 ದಿವಸದಲ್ಲಿ ಸಾಂಕೇತಿಕವಾಗಿ 40 ಲಕ್ಷ ನೀರಾವರಿ ಇದ್ದವರಿಗೆ, ಅಲ್ಲಿಂದ 25 ಲಕ್ಷ ಯಾರಿಗೆ ಏನು ಒಣ ಬೇಸಾಯದವರಿಗೆ, ಈ ರೀತಿ ಸುಮಾರು 1,33,867 ಎಕರೆ ಸಬ್ಮರ್ಜ್ ಆಗ್ತದೆ. ಅದರಲ್ಲಿ ನೀರಾವರಿ ಸಲುವಾಗಿ 75,563, ಅದೇ ರೀತಿ ಏನು ಪುನರ್ವಸತಿ ನಿರ್ಮಾಣಕ್ಕಾಗಿ 6,467, ಕಾಲುವೆ ನಿರ್ಮಾಣಕ್ಕಾಗಿ 51,837 ಎಕರೆ ಸೇರಿ 1,33,000. ಈ ಒಂದು ಕೆಲಸ ಇವತ್ತು ಏನು 2ನೇ ಹಂತದಲ್ಲಿ ಏನು ಅಧ್ಯಕ್ಷರೇ ಏನು ಕಾಲುವೆ ಮಾಡ್ಯಾರಲ್ಲ, ಇನ್ನೂವರೆಗೆ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. ನ್ಯಾಯಾಲಯಗಳಲ್ಲಿ ನಿನ್ನೆ ಆ ಅಸಿಸ್ಟೆಂಟ್ ಕಮಿಷನರ್ ಅವ್ರ ಆಫೀಸು ಕುರ್ಚಿ ಟೇಬಲ್ಲು ಕಂಪ್ಯೂಟರ್ ಎತ್ಕೊಂಡು ಟೆಂಪೋದಾಗ ಹೋಯ್ತು. ಇಲ್ಲಿ ಉಪಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ 10 ಲಕ್ಷದ 10 ಕೋಟಿ ಮಾಡ್ಯಾರ, ನಾನು ಕೊಡೋದಿಲ್ಲ. ಅದಕ್ಕೇನಾದ್ರು ಒಂದು ಫೈನಲ್ ಮಾಡಬೇಕಲ್ಲ. ಯಾವಾಗ 73, 74ರಲ್ಲಿ ಏನು ಇವತ್ತು ಅವಾರ್ಡ್ ಆಗಿವೆ ಅವುಗಳ ಸಹಿತ ಇವತ್ತು ಆಗಿಲ್ಲ. ಹಂಗಾದ್ರೆ ಅಧ್ಯಕ್ಷರೇ ಇವರೆಲ್ಲರೂ ಹೇಳ್ತಾರಲ್ಲ, ಯಾವ ಸರ್ಕಾರಕ್ಕೆ ನಾನು ಹೇಳೋದಿಲ್ಲ, ಎಲ್ಲರೂ ಬಂದವರು ಏನು ಹೇಳ್ತಿದ್ರು, ನಾವು ಕೃಷ್ಣೆಯನ್ನು ಪ್ರತಿ ವರ್ಷ 10,000 ಕೋಟಿ ಕೊಡ್ತೀವಿ ಅಂದರು, ಒಬ್ಬರು 25,000 ಕೋಟಿ ಕೊಡ್ತೀನಿ ಅಂದರು. 1,20,000 ಕೋಟಿ ರೂಪಾಯಿ ಈ 2.5 ವರ್ಷನಾಗ ಕೊಟ್ಟು ಏನಾದ್ರು ಮುಗಿಸ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಯಾವ ಸರ್ಕಾರ ಇದ್ರೂ ಇಷ್ಟು ದಿವಸ ಅಧ್ಯಕ್ಷರೇ ಇವತ್ತೇನು ನಾವು ನೋಡ್ತಾ ಇದ್ದೀವಲ್ಲ, ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗ್ತದೆ ಅನ್ನೋಂಥ ವಿಶ್ವಾಸ ನಮ್ದು ಹೋಗಿಬಿಟ್ಟಿದೆ. ಯಾಕಂದ್ರೆ ನಿಮಗೆ ಇಷ್ಟು ದುಡ್ಡು 70,000 ಕೋಟಿ ಬರೇ ಜಮೀನು ಕೊಡಬೇಕಾಗ್ತದೆ. ಮುಂದೆ ಅಲ್ಲಿ ಇದಕ್ಕೆ ಬೇಕಲ್ಲ, ಚೆನ್ನಾಗಿ ಕಾಲುವೆ ಮಾಡಬೇಕು, ಅದು ಆಲ್ಮಟ್ಟಿ 524.25 ಹೆಚ್ಚಿಸಬೇಕು. ಕಳಸಾ ಬಂಡೂರು 8 ದಿವಸದಿಂದ ನಡೆದಿದೆ. ಕೇಂದ್ರ ಮೇಲೆ ಇವ್ರು ಹಾಕ್ತಾರೆ, ಇವ್ರ ಮೇಲೆ ಕೇಂದ್ರ ಹಾಕ್ತಾರೆ. ಅಲ್ಲಿ ಪರಿಸರದವರು ಹಂಗೆ ಇದ್ದಾರೆ. ಯಾವುದು ಅಭಿವೃದ್ಧಿಗೆ ಅಂದರೆ ಪರಿಸರ ಏನೋ ಅಂಥದ್ದು ಒಂದು ಏನು ಶಬ್ದ ಇದೆ. ಇವತ್ತು ಹುಬ್ಬಳ್ಳಿ ಅಂಕೋಲ ಅನುಮತಿ ಕೊಡೋದಿಲ್ಲ. ಇವತ್ತು ಏನು ಕೇಳಿದ್ರು ಪರಿಸರ ಇಲಾಖೆದವರು ಕಳಸಾ ಬಂಡೂರು ಹಿಡ್ಕೊಂಡು ಕೂತಿದ್ದಾರೆ. ಈ ರೀತಿ ಆದಾಗ ಇದಕ್ಕೆ ಕರ್ನಾಟಕದಿಂದಲೂ ಸಹ ಕೇಂದ್ರದ ಮೇಲೆ ಅಲ್ಲೊಬ್ಬರು, ನೀವು ದಿಲ್ಲಿಯಲ್ಲಿ ಒಬ್ಬ ಕ್ಯಾಬಿನೆಟ್ ದರ್ಜೆಯವರು ಇರ್ತಿದ್ರು, ಈಗ ಅದೂ ಇಲ್ಲ. ಕರ್ನಾಟಕ ಭವನದಲ್ಲಿ ಒಬ್ರು ಇರ್ತಿದ್ರು ಅಧ್ಯಕ್ಷರೇ. ಅದರ ಜೊತೆಗೆ ಅಧ್ಯಕ್ಷರೇ ಇವತ್ತು ನೀವು ನೋಡ್ರಿ, ಅವ್ರು ಒಂದರ ಪತ್ರ ಬರೆದಾರೆ ಯಾರು ಶಾಸಕರಿಗೆ, ನಿಮ್ಮ ಯಾವ್ಯಾವ ಕೇಂದ್ರ ಸರ್ಕಾರದ ಅಲ್ಲಿ ಏನಾದರೂ ಕ್ಲಿಯರ್ ಆಗುವಂಥ ಯಾವ ಫೈಲ್ಗಳಿದ್ದರೆ ನಮ್ಮ ಗಮನಕ್ಕೆ ಯಾರೂ ಇಲ್ಲೇ ಇಲ್ಲ. ನಾವು ಹೋಗ್ತೀವಿ ಬರ್ತೀವಿ ದಿಲ್ಲಿಗೆ. ಇವತ್ತು ಕಲ್ಯಾಣ ಕರ್ನಾಟಕದವರಿಗೆ ನೀವು ಭಾಳ ಹಿಂದುಳಿದಂಥ ಪ್ರದೇಶ, ಅದನ್ನು ಸಮಾನವಾಗಿ ಬರಬೇಕಂತ ಹೇಳಿ ಇವತ್ತು ನೀವು 5,000 ಕೋಟಿ ರೂಪಾಯಿ ಯಾರು ಕೊಟ್ಟರು ಬಿಟ್ಟರು ಅದನ್ನು ನಾವು ಹೋಗೋದಿಲ್ಲ. ಯಾರು ಕೊಟ್ಟರು ಯಾರು ಬಿಟ್ಟರು ಗೊತ್ತಿಲ್ಲ. ಆದರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅವ್ರಿಗೆ ಕೊಡಿ, 5,000 ಕೋಟಿ ಕೊಡಿ, ನಮ್ದೇನು ತಕರಾರಿಲ್ಲ. ಆದರೆ ಅದ್ರ ಜೊತೆಗೆ ಕಿತ್ತೂರು ಕರ್ನಾಟಕ, ಮುಂಬೈ ಕರ್ನಾಟಕದವರು ಹಾವೇರಿಯಿಂದ ಹಿಡಿದು ನಮಗೆ ಯಾವುದೇ ಒಂದು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಐತಿ ನೋಡ್ರಿ ಇಲ್ಲಿ.